Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಮೇ ಮಂತಲ್ಲಿ ಏನು ಗುಡ್ ನ್ಯೂಸ್ ಬರಬಹುದು ನೋಡೋಣ. ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಓಕೆ, ಬಾಟಮ್ ಆಫ್ ದಿ ಡೆಕ್ ಮನೆ ರಿಪೇರಿ ಮಾಡಿಸ್ಬೋದು. ಒಂದಷ್ಟು ಹೊಸ ಮನೆಗೆ ಹೋಗುವಂಥದ್ದು ವಾಸ್ತು ರಿಪೇರಿ ಮಾಡಿಸ್ಕೊಳ್ಬಹುದು ಕೆಲವರು ಒಂದಷ್ಟು ಬದಲಾವಣೆಗಳಿಗೆ ರೆಡಿಯಾಗಿರಿ. ಶತ್ರುಗಳು ಸ್ಟ್ರಾಂಗ್ ಆಗಿ ಇದ್ದಾರೆ. ಓಕೆ, ಸೊ 3 ಬೇಕಾದ್ರೆ ಆಯ್ಕೆ ಮಾಡಿ, 1 ಬೇಕಾದ್ರೂ ಆಯ್ಕೆ ಮಾಡಿ. ಸೊ ಮೊದಲನೇದು, ಎರಡನೇದು, ಮೂರನೇದು. ಸೊ ಯಾರೋ ಎಷ್ಟಪ್ಪ ಇದೆ ಕೈ ಅಂತಿದ್ದಾರೆ, ನನ್ನ ಬೆರಳೆಲ್ಲ ಉದ್ಕೊಂಡಿದೆ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, 42 ನಂಬರ್ ಈಸ್ ಇಂಪಾರ್ಟೆಂಟ್. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಹೊಸ ಜಾಬ್ ಬರುವಂಥದ್ದು, ಹೊಸ ಇನ್ವೆಸ್ಟ್ಮೆಂಟ್ ಶುರು ಮಾಡುವಂಥದ್ದು, ಮತ್ತೆ ಒಂದಷ್ಟು ಹೊಸ ರೀತಿಯಲ್ಲಿ ಏನು ಕೆಲಸನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಪ್ರಮೋಷನ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವೆಲ್ತಿ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಳ್ಳೆದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸಮಥಿಂಗ್ ಏನೋ ಸಡನ್ ಆಗಿ ಸಮಸ್ಯೆಗಳು ಬರುವಂಥದ್ದು ಇದೆ. ಸೊ ಅದಕ್ಕೆ ಪರಿಹಾರ ಏನ್ ಬೇಕೋ ಬೇಗ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಾಡಿ ಇನ್ಬ್ಯಾಲೆನ್ಸ್ ಆಗಬಹುದು, ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು, ಆಕ್ಸಿಡೆಂಟ್ ಆಗಬಹುದು, ಅಥವಾ ಸಡನ್ ಆಗಿ ಹೆಚ್ಚಿನ ಮಳೆ ಬಂದು ಧೂಮಕೇತು ಎಲ್ಲೋ ಧುಮುಕ್ಬಹುದು ಧೂಮಕೇತು. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಇವಾಗೆ ಆಗತ್ತೆ ಅಂತೇನಿಲ್ಲ. ಧೂಮಕೇತು ಧುಮುಕ್ಬಹುದು, ಅಥವಾ ಸುಂಟರಗಾಳಿ, ಸುನಾಮಿ, ಈ ತರದ್ದು ಪ್ರಾಕೃತಿಕ ವಿಕೋಪಗಳು ಬಹಳಷ್ಟು ಆಗೋದ್ರಲ್ಲಿ ಇದೆ. ಹೆಚ್ಚಿನ ಮಳೆ ಬಂದು ವಾತಾವರಣ ತುಂಬಾ ಹಾಳಾಗೋದ್ರಲ್ಲಿ ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಮ ರಕ್ಷಾ ಕವಚ, ನಿಮ್ಮ ಬಾಡಿ ಅಥವಾ ಪ್ರಕೃತಿಲಿ ಕೂಡ ಎನರ್ಜಿ ಇನ್ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಬಾಡಿಲೂ ಕೂಡ ಎನರ್ಜಿ ಇನ್ಬ್ಯಾಲೆನ್ಸ್ ಆಗುತ್ತೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮನೆ ಅಥವಾ ಒಂದಷ್ಟು ವಿಚಾರಗಳಲ್ಲಿ ಏನೋ ನೆಗೆಟಿವಿಟಿ ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನೆ ಹತ್ರ ಏನಾದ್ರೂ ಒಣಗಿರೋ ಮರ ಅಥವಾ ಒಣಗಿರುವಂತ ಗಿಡಗಳು ಇದ್ರೆ ಅದನ್ನೆಲ್ಲ ತೆಗೆಸ್ಬಿಡಿ, ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಪರಿಹಾರ ಮಾರ್ಗನ ಯಾರಾದ್ರೂ ಮಾಡ್ಕೊಡೋರಿದ್ರೆ ಅಥವಾ ಪರಿಹಾರನ ಮಾಡೋರಿದ್ರೆ ಅವ್ರನ್ನ ಭೇಟಿಯಾಗಿ ಇದನ್ನ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಪರಿಹಾರ ಮಾಡ್ಕೊಂಡ್ರೆ ಈ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸೊ ಎನರ್ಜಿ ಬ್ಯಾಲೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕೋಪನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಒಂದ್ ರೀತಿ ಕರ್ಮ ರಿಟರ್ನ್ ಅಂತ ಕೂಡ ಹೇಳ್ಬಹುದು. ಸೊ ಬಾಗಲ್ನ ಭದ್ರವಾಗಿ ಹಾಕಿ ಎನರ್ಜಿನ ಒಳಗ್ ಬರೋದಕ್ಕೆ ಬಿಡಬೇಡಿ. ನೆಗೆಟಿವ್ ಎನರ್ಜೀಸ್ನೆಲ್ಲ ಮನೆಯಿಂದ ಹೊರಗಾಕಿ ಅನ್ನುವಂಥದ್ದು ಕೂಡ ಇದೆ. ಸೊ 1053 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಮನೆಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, 32 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸ್ಪಿರಿಟ್ಸ್ ಮತ್ತೆ ಏಂಜಲ್ಸ್ ನಿಮ್ಮ ಜೀವನಕ್ಕೆ ಹೊಸ ಬದಲಾವಣೆನ ತರುವಂಥದ್ದು, ಹೊಸ ಒಂದಷ್ಟು ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ಒಂದಷ್ಟು ಹೊಸ ಮುಕ್ತಿ ಕೂಡ ಸಿಗ್ತಾ ಇದೆ. ಒಂದಷ್ಟು ಹೊಸ ಮಾರ್ಗ, ಹೊಸ ಮನೆ, ಹೊಸ ಭವಿಷ್ಯ ಎಲ್ಲವೂ ಕೂಡ ಹೊಸದಾಗಿ ಶುರು ಆಗ್ತಾ ಇದೆ. ಸೊ ಎಂಜಾಯ್ ಮಾಡಿ ಈ ಬ್ಲೆಸ್ಸಿಂಗ್ಸ್ ನ, ಈ ಆಶೀರ್ವಾದನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಶ್ರಮದ ಫಲ ಇದು, ನಿಮ್ಮ ಕರ್ಮದ ಫಲ ಇದು. ನಿಮ್ಮ ಒಳ್ಳೆಯ ಕರ್ಮಗಳು ಈಗ ಹೆಚ್ಚಿನ ಒಂದು ಉಡುಗೊರೆಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಮತ್ತೆ ಸಾಕಷ್ಟು ಜನ ಹೋದವ್ರಿಗೆಲ್ರಿಗೂ ಒಳ್ಳೇದಾಗ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಮೇ ಮಂತನ್ನ ಎಂಜಾಯ್ ಮಾಡಿ. ಮುಂದಿಂದು ಆಮೇಲೆ ನೋಡ್ಕೊಳ್ಳೋಣ. ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.